ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಎಸ್, ಬಿಗ್ ಬಾಸ್ ಸೀಸನ್ 11 ಈಗಾಗಲೇ 4 ಜನ ಸ್ಪರ್ಧಿಗಳ ಹೆಸರನ್ನ ರಿವೀಲ್ ಮಾಡಲಾಗಿದ್ದು, ರಾಜಾರಾಣಿ ವೇದಿಕೆಯಲ್ಲಿ ಬಿಗ್ ಬಾಸ್ಗೆ ಎಂಟ್ರಿ ಆಗುವ 4 ಜನರ ಹಿಸ್ಟರಿಯ ಬಗ್ಗೆ ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಾ. ಅದರಲ್ಲಿ ಹಿಂದೂ ಕಾರ್ಯಕರ್ತೆ ಭಾಷಣಕಾರ್ತಿ ಚೈತ್ರ ಕುಂದಾಪುರ ಅವರು ಕೂಡ ಎಂಟ್ರಿ ಆಗಿದ್ದು, ನಿಜಕ್ಕೂ ಚೈತ್ರ ಕುಂದಾಪುರ ಅವರ ಹಿಸ್ಟ್ರಿಯನ್ನ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಶಾಕ್ ಆಗ್ತೀರಾ. ಎಸ್, ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಚೈತ್ರ ಕುಂದಾಪುರ ಅವರ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿಗಳ ಬಗ್ಗೆ ಈ ಹಿಂದೆ ಸಾಕಷ್ಟು ಕುತೂಹಲ ಇತ್ತು. ಇನ್ನೂ ಕೂಡ ಕೆಲವರು ಊಹೆಗೂ ಸಾಧ್ಯವಾಗದಂತಹ ವ್ಯಕ್ತಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವುದು ಆಶ್ಚರ್ಯ ಅಂತ ಅನ್ಸುತ್ತೆ. ಅದರಲ್ಲಿ ಚೈತ್ರ ಕುಂದಾಪುರ ಅವರ ಬಗ್ಗೆ ಖಂಡಿತವಾಗ್ಲೂ ನೀವು ತಿಳಿದುಕೊಳ್ಳಲೇಬೇಕು. ಹೌದು, ಇವರ ಹಿನ್ನೆಲೆಯ ಬಗ್ಗೆ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗಾಗಲೇ ತನ್ನ ಭಾಷಣದ ಮೂಲಕ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಭಾಗಗಳಲ್ಲಿ ಇವರು ಬಹಳನೇ ಜನಪ್ರಿಯತೆಯನ್ನ ಗಳಿಸಿದ್ದಾರೆ. ಅದಲ್ಲದೆ ಇಡೀ ಕರ್ನಾಟಕದಲ್ಲಿ ಚೈತ್ರ ಕುಂದಾಪುರ ಅಂದ್ರೆ ಪ್ರಮುಖ ಹಿಂದೂ ಕಾರ್ಯಕರ್ತೆ. ಎಸ್, ಹಿಂದೂ ಕಾರ್ಯಕರ್ತೆಯಾಗಿ ತನ್ನ ಭಾಷಣದ ಮೂಲಕ ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿದ್ದಾರೆ ಈ ಹುಡುಗಿ. ಹೇಳಿ ಕೇಳಿ ಚೈತ್ರ ಕುಂದಾಪುರ ಬೆಂಕಿ ಮಾತುಗಳಿಗೆ ಫೇಮಸ್. ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುವ ಮುನ್ನವೂ ಬೆಂಕಿ ಮಾತುಗಳನ್ನೇ ಆಡಿದ್ದಾರೆ. ಚೈತ್ರ ಕುಂದಾಪುರ ಅವರು ಕರಾವಳಿಯ ಈ ಒಂದು ಹುಡುಗಿ ತಾನು ಹಾಲು ಮಾರುವವನ ಮಗಳಾಗಿ ಹುಟ್ಟಿ ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ. ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ, ಚಾನೆಲ್ಗಳಲ್ಲಿ ಉಪ ಸಂಪಾದಕಿಯಾಗಿ, ಆಂಕರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಹಿಂದುತ್ವ ನನ್ನ ರಕ್ತದಲ್ಲೇ ಇದೆ, ನನ್ನನ್ನು ಗಟ್ಟಿ ಮಾಡಿರೋದೇ ವಿರೋಧಿಗಳು. ನಾನು ಅರೆಸ್ಟ್ ಆಗಿದ್ದಾಗ ನನ್ನನ್ನ ನೋಡೋಕೆ ಉತ್ತರ ಕರ್ನಾಟಕದಿಂದ ಕಾರ್ಯಕರ್ತರು ಬಂದಿದ್ರು, ಅವರಿಗೆಲ್ಲ ನಾನು ಚಿರಋಣಿ ಅಂತ ಅವರು ಈ ಒಂದು ಬಿಗ್ ಬಾಸ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಕಡೆಯಿಂದ ನನಗೆ ಆಫರ್ ಬಂದಾಗ ನಾನು ಲೈಟ್ ಆಫ್ ಮಾಡಿದ್ದೆ. ಆಗ ಸಣ್ಣಕ್ಕೆ ಬೆಳಕು ದೇವಿಯ ಮೇಲೆ ಬಿತ್ತು. ಹೀಗಾಗಿ ದೇವಿಯ ಸೂಚನೆಯ ಮೇರೆಗೆ ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಹಣೆಯಲ್ಲಿ ಸದಾ ತಿಲಕ, ಕುತ್ತಿಗೆಯಲ್ಲಿ ಕೇಸರಿ ಶಾಲು ಹಾಕಿಕೊಂಡು ಹಿಂದೂ ಪರ ಭಾಷಣವನ್ನ ಮಾಡುವಂತಹ ಚೈತ್ರ ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರ ಮೂಲದವರು. ತೆಕ್ಕಟ್ಟೆ ಎಂಬಲ್ಲಿ ಶಾಲೆ ಹಾಗೂ ಪಿಯುಸಿ ಶಿಕ್ಷಣವನ್ನ ಪಡೆದ ಚೈತ್ರ ಕುಂದಾಪುರ ಅವರು ಪದವೀಧರೆಯಾಗಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದ ಚೈತ್ರ ಕುಂದಾಪುರ ಖ್ಯಾತ ಸುದ್ದಿವಾಹಿನಿಗಳಲ್ಲಿ ಆಂಕರ್ ಆಗಿ, ಜನಪ್ರಿಯ ದಿನಪತ್ರಿಕೆಗಳಲ್ಲಿ ಉಪ ಸಂಪಾದಕಿಯಾಗಿ ಈ ಹಿಂದೆ ಕೆಲಸ ಮಾಡಿದ್ರು. ಕಾಲೇಜಿನಲ್ಲಿ ಓದುವಾಗಲೇ ಎಬಿವಿಪಿ ಸಂಘಟನೆಯಲ್ಲಿ ಚೈತ್ರ ಕುಂದಾಪುರ ಸಕ್ರಿಯರಾಗಿದ್ರು. ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯೆಯಾಗಿ ಕೂಡ ಇದ್ರು. ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಕರುನಾಡಿನ ಜನರನ್ನ ಮತ್ತೆ ಗೆಲ್ಲುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನೀವು ನಮಗೆ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ಧನ್ಯವಾದಗಳು.